ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇರ್ಬೋದು, ಇದು ನೆಲ್ಲಿಕಾಯಿ. ನಾನಿಲ್ಲಿ ಒಂದು 200 ಗ್ರಾಮ್ ಅಷ್ಟು ನೆಲ್ಲಿಕಾಯಿನ ತೊಗೊಂಡಿದ್ದೀನಿ. ನೆಲ್ಲಿಕಾಯಿ ಭೂಮಿ ಮೇಲಿರೋ ಅಂಥ ಸಂಜೀವಿನಿ ಅಂತ ಹೇಳ್ಬೋದು. ಅದನ್ನು ನಾವು ಪ್ರತಿನಿತ್ಯದ ಜೀವನ ಬಳಕೆಯಲ್ಲಿ ನಾವು ಒಂದು ಮಿತವಾಗಿ ಬಳಸ್ತಾ ಬಂದರೆ ತುಂಬ ಆರೋಗ್ಯ ಸಮಸ್ಯೆಗಳನ್ನ ದೂರ ಮಾಡ್ಕೋಬೋದು ಅಂತ ಹೇಳ್ಬೋದು. ನಾನೀಗ ಮೊದಲಿಗೆ ಕ್ಲೀನ್ ಮಾಡಿ ಈ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿ ಅದರೊಳಗಡೆ ಮಧ್ಯದಲ್ಲಿರೋ ಅಂಥ ಸೀಡ್ನ ರಿಮೂವ್ ಮಾಡ್ತಾ ಇದ್ದೀನಿ. ಎಲ್ಲವನ್ನು ಈಗ ಅದೇ ರೀತಿ ನಾನು ಕಟ್ ಮಾಡಿ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಬೆಳಗ್ಗೆ ಎದ್ದು ಡೈಲಿ ಜ್ಯೂಸ್ ಮಾಡಿ ತೊಗೊಳ್ಳೋದು ಸ್ವಲ್ಪ ಕಷ್ಟ ಆಗ್ಬೋದು ಒಬ್ಬೊಬ್ಬರಿಗೆ. ಡೈಲಿ ಬೆಳಗ್ಗೆ ಎದ್ದು ಅಷ್ಟೆಲ್ಲ ಮಾಡೋಕ್ಕೆ, ಯಾಕೆಂದರೆ ಖಾಲಿ ಹೊಟ್ಟೆಗೆ ತೊಗೋಬೇಕು. ಈ ಥರದ್ದೆಲ್ಲ ನಾವು ಮಾಡಿದಾಗ ಬೆಳಗ್ಗೆ ಎದ್ದಿರೋ ಕೆಲಸದಲ್ಲಿ ಜ್ಯೂಸ್ ಮಾಡಿ ತೊಗೊಳ್ಳೋದು ತುಂಬ ಕಷ್ಟ ಆಗ್ಬೋದು. ಈ ರೀತಿ ನಾನೇನು ಒಂದು ಮೆಥಡಲ್ಲಿ ನಾನು ದಿನ ಬಳಕೆಯಲ್ಲಿ ಬಳಸ್ಕೊಳ್ತಾ ಇದ್ದೀನಿ, ಆ ರೀತಿ ನೀವು ಕೂಡ ಮಾಡ್ತಾ ಬಂದರೆ B12 ಡಿಫಿಷಿಯನ್ಸಿ ನಿಮ್ಮ ಹತ್ರನೂ ಸುಳಿಯಲ್ಲ. ಮತ್ತು ಇವಾಗ ತುಂಬ ವಿಟಮಿನ್ C ಡಿಫಿಷಿಯನ್ಸಿಯಿಂದನೂ ತುಂಬ ಒದ್ದಾಡ್ತಿದ್ದಾರೆ. B12 ಡಿಫಿಷಿಯನ್ಸಿ ಸ್ಟಾರ್ಟ್ ಆದ್ರಂತೂ ತುಂಬ ಬಾಡಿ ಪೇಯ್ನ್ ಇರುತ್ತೆ, ಬೋನ್ಸ್ ಪೇಯ್ನ್ ಇರುತ್ತೆ. ಆ ಪ್ರಾಬ್ಲಮ್ ಫೇಸ್ ಮಾಡಿರೋರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಈಗ ಈ ರೀತಿ ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡ್ತೀನಲ್ಲ, ಅದನ್ನು ಆದಷ್ಟು ಗ್ಲಾಸ್ ಕಂಟೈನರಲ್ಲೇ ಹಾಕ್ಕೊಳ್ಳಿ. ನಾನೇನೀಗ ಒಂದು 200 ಗ್ರಾಮ್ನಷ್ಟು ನೆಲ್ಲಿಕಾಯಿ ತೊಗೊಂಡಿದ್ದೀನಿ. ಅದಕ್ಕೊಂದು 1/2 ಲೀಟ್ರಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ, ನಾರ್ಮಲ್ ವಾಟರು. ಆದಷ್ಟು ಗ್ಲಾಸ್ ಕಂಟೈನರಲ್ಲೇ ಇರಲಿ. ಈ ರೀತಿ ಅದಕ್ಕೆಷ್ಟು ನೀರು ಸೇರಿಸ್ಬೋದು ಅಷ್ಟನ್ನು ಸೇರಿಸಿ ಈಗ 1 ಸ್ಪೂನು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಸ್ವಲ್ಪ ಗಾಳಿ, ಬಿಸಿಲು, ಬೆಳಕು ಏನು ಇರಬಾರ್ದು ಆ ಥರದ್ದೊಂದು ಡಾರ್ಕ್ ಪ್ಲೇಸಲ್ಲಿ ಕಿಚನ್ನಲ್ಲಿ ಎತ್ತಿಟ್ಬಿಡಿ. ಒಂದು 3 ಡೇಸ್ ಹಾಗೆ ಇಡಬೇಕು, ಅದನ್ನು ಬಳಸಬಾರ್ದು. ಆ 3 ಡೇಸ್ ಆದಮೇಲೆ ಆ ನೆಲ್ಲಿಕಾಯಿನಲ್ಲಿರೋ ಅಂಥ ಅಂಶ ಎಲ್ಲ ನೀರಿಗಿಳಿದಿರುತ್ತೆ ಮತ್ತು ಸ್ವಲ್ಪ ಅದು ಫರ್ಮೆಂಟೇಷನ್ ಕೂಡ ಆಗಿರುತ್ತೆ ಒಂದು 3 ಡೇಸು. ಆ ರೀತಿ ಬಳಸೋದ್ರಿಂದ ನಮಗೆ ಅದರಿಂದ ಜಾಸ್ತಿ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಸಿಗ್ತಾ ಹೋಗುತ್ತೆ. ನೋಡಿ, ಈಗ 3 ಡೇಸ್ ಆದಮೇಲೆ ಕಲರ್ ಚೇಂಜ್ ಆಗಿದೆ, ನೆಲ್ಲಿಕಾಯಿ ಕಲರು ಚೇಂಜ್ ಆಗಿದೆ, ನೀರು ಕಲರು ಚೇಂಜ್ ಆಗಿದೆ. ಆಲ್ಮೋಸ್ಟ್ ನೀವೀಗ ಇದನ್ನು ವಾರಕ್ಕೊಂದು ದಿವಸ ಈ ಥರ ಮಾಡಿಟ್ಕೊಂಡ್ಬಿಟ್ರೆ ಡೈಲಿ ನಾವು ಒಂದು ವೀಕ್ ಮೇಲೆ ನನಗೆ ಬಳಕೆ ಯೂಸ್ ಮಾಡ್ಬೋದು ಇದನ್ನು. ಈ ನೀರು ತೊಗೊಳ್ತೀನಲ್ಲ ನೋಡಿ, ಈಗ ಮಿಕ್ಸ್ ಮಾಡಿ ಇದನ್ನೊಂದು ಗ್ಲಾಸಿಗೆ 1-2 ರಿಂದ 3 ಸ್ಪೂನ್ ಆ ನೀರು ಮತ್ತು 1-2 ಪೀಸು ನೆಲ್ಲಿಕಾಯಿನ ಹಾಕಿ ಇದಕ್ಕೊಂದು ಅರ್ಧ ಗ್ಲಾಸಷ್ಟು ಬಿಸಿನೀರನ್ನ ಸೇರಿಸಿ ಖಾಲಿ ಹೊಟ್ಟೆಗೆ ತೊಗೋಬೇಕು ಬೆಳಿಗ್ಗೆ. ಈ ರೀತಿ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಕಮ್ಮಿ ಆಗುತ್ತೆ, B12 ಡಿಫಿಷಿಯನ್ಸಿ ಕಮ್ಮಿ ಆಗುತ್ತೆ, ಸ್ಕಿನ್ನು ಮತ್ತು ಹೇರ್ ಹೆಲ್ತಿಗೆ ತುಂಬ ಉಪಯೋಗಕಾರಿಯಾಗಿದೆ, ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ. ನಿಮಗೆ ಗೊತ್ತಿರೋ ಹಾಗೆ ನೆಲ್ಲಿಕಾಯಿಂದ ತುಂಬ ಯೂಸಸ್ ಇದೆ. ಬೆಳಗ್ಗೆ ಡೈಲಿ ಜ್ಯೂಸ್ ಮಾಡಿ ತೊಗೊಳೋರು ಕಷ್ಟ ಅನ್ನೋರು ಈ ರೀತಿ ಆರಾಮ್ಸೆ ನೀವು ಬಳಸ್ಕೋಬೋದು. ಈಗೇನು ನೀವು ನೀರು ಖಾಲಿ ಆಗ್ತಾ ಇದೆ ಅಂದಾಗ, ನೆಲ್ಲಿಕಾಯಿ ಪೀಸಸ್ ಇದೆ ಅಂದಾಗ ಇನ್ನೊಂದಷ್ಟು ನೀರು ಸೇರಿಸ್ತಾ ಹೋಗ್ಬೋದು. ಆ ನೆಲ್ಲಿಕಾಯಿ ಪೀಸ್ ಖಾಲಿ ಆಗೋವರೆಗೂ ಆಲ್ಮೋಸ್ಟ್ ನಂಗೆ ಈ ಥರ ಮಾಡಿಟ್ಕೊಂಡ್ರೆ ಒಂದು 10 ಡೇಸ್ ಆರಾಮ್ಸೆ ಯೂಸ್ ಮಾಡ್ಕೋಬೋದು. ಈ ರೀತಿ ಮಾಡೋದ್ರಿಂದ ತೂಕ ಕೂಡ ಅಂದರೆ ಫ್ಯಾಟ್ ಬರ್ನ್ ಮಾಡಿ ವೆಯ್ಟ್ ಕೂಡ ಕಮ್ಮಿ ಮಾಡ್ಕೋಬೋದು ಅಂತ ಹೇಳ್ಬೋದು. ಇದನ್ನು ಆದಷ್ಟು ಶೇರ್ ಮಾಡಿ ನೀವು ಕೂಡ ಬಳಸ್ಕೊಳ್ಳಿ. ತುಂಬ ಹೆಲ್ತ್ ಬೆನಿಫಿಟ್ಸ್ನ ಹೊಂದಿದೆ. ಇಷ್ಟ ಆದರೆ ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.